ಹಾಯ್, ನಮಸ್ತೆ. ನಾನು ನಿಮ್ಮ ಗಗನ್ ಹೆಚ್ ಜೀನಿಯಸಿಂದ. ಸೊ ಇವತ್ತು ಟಿಪ್ಸ್ ಏನು ಅಂದರೆ, ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿ ಕಾರ್ಪೊರೇಟಲ್ಲಿ ಜಾಬ್ ನೋಡ್ತಿದ್ರು ಅವರಿಗೆ ಒಂದು ಸ್ಮಾಲ್ ಟಿಪ್ಸ್ ಕೊಡೋಣ ಅಂತ. ಸೊ ಟಿಪ್ಸ್ ಏನಿಲ್ಲ, IT ಕಂಪ್ಲೀಟ್ ಮಾಡಬೇಕಾದ್ರೆ ಕೆಲವೊಂದು ಥಿಂಗ್ಸ್ನ ನಾವು ಫಾಲೋ ಮಾಡಬೇಕು ಅಥವಾ ಕೆಲವೊಂದು ಅರ್ಥ ಮಾಡ್ಕೋಬೇಕು ಬೇಸಿಕಲಿ. ಸೊ ಫಸ್ಟ್ ಪಾಯಿಂಟ್ ಏನಂದರೆ, ಇಂಟರ್ವ್ಯೂ ಹೋಗಬೇಕಾದ್ರೆ ಫಾರ್ಮಲ್ ಆಗಿರಿ, ನಾನು ಡಿಗ್ನಿಟಿ ಮೇಂಟೈನ್ ಮಾಡಿ. ಅಲ್ಲಿ ಬಾಯ್ಸ್ ಅಷ್ಟೇ, ಗರ್ಲ್ಸ್ ಆದರೂ ಅಷ್ಟೇ, ಕ್ಯಾಜುವಲ್ ಇದ್ದರೆ ಬೆಟರು. ಆ್ಯಂಡ್ ಸೆಕೆಂಡ್ ಥಿಂಗ್ಸ್, ಯಾರೇ ಇಂಟರ್ವ್ಯೂ ತೊಗೋಬೇಕಾದ್ರೆ ನಿಮಗೆ ಕ್ಯಾಜುವಲ್ ಆಗಿ ಕೇಳೋ ಕ್ವಶನು ಸೆಲ್ಫ್ ಇಂಟ್ರೊಡಕ್ಷನ್. ಸೊ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಶಾರ್ಟ್ ಆಗಿರಲಿ, ಆಮೇಲೆ ಎಲ್ಲ ಇನ್ಫಾರ್ಮೇಷನ್ನು ಅದರಲ್ಲಿ ಗ್ಯಾದರ್ ಆಗಬೇಕು, ಆ ಥರ ಇರಲಿ. ಸೆಕೆಂಡ್ ಟಿಪ್ಸು, ನೀವು IT ಜಾಬ್ ಮಾಡಬೇಕಾದ್ರೆ ಜಸ್ಟ್ ಜಾಬ್ ಬಗ್ಗೆ ಫೋಕಸ್ ಮಾಡಿ, ಫ್ರೆಂಡ್ಸು ಅದು ಇದು ಅಂತ ನೋಡೋಕೋಬೇಡಿ. ಹಾಂ, ನಿಮ್ಮ ರೀಜನ್ ಜನ ಅಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ರೆ, ಅಥವಾ ಎಕ್ಸಾಂಪಲ್ ನೀವು ಕನ್ನಡದವರಾದರೆ, ನಿಮ್ಮ ಕಂಪ್ನಿ ಕನ್ನಡದವರಿದ್ದರೆ ಅವ್ರ ಜೊತೆ ಸ್ವಲ್ಪ ಕ್ಲೋಸ್ ಅಪ್ ಆಗಿ, ಕಂಪ್ನಿ ಎನ್ವೈರ್ಮೆಂಟ್ ನಿಮ್ಗೆ ಅರ್ಥ ಆಗುತ್ತೆ. ಅದು ಬಿಟ್ಟರೆ ನೀವು ನೆಕ್ಸ್ಟ್ ಕಂಪ್ನಿ ಜಾಬ್ ಮಾಡಬೇಕಾದ್ರೆ ಫೋಕಸ್ ಆಗಿರಬೇಕು. ಆಮೇಲೆ ಕೆಲವೊಂದು ಇಂಗ್ಲೀಷ್ ವರ್ಡ್ ಬರಬೇಕು ಅಂತ ಪರ್ಫೆಕ್ಟ್ ಆಗಿ ಕ್ಯಾಜುವಲ್ 4 ವರ್ಡ್ ನೀವು ನೆನ್ಪಿಟ್ಕೋಬೇಕು. ಐ ವಿಲ್ ಡೂ ಇಟ್, ಓಕೆ, ಐ ವಿಲ್ ಡೂ, ಓಕೆ, ಮೇ ಬಿ ಐ ಕ್ಯಾನ್ ಡೂ. ಸೊ ಕೆಲವೊಂದು ವರ್ಡ್ ನಾವು ಗ್ರ್ಯಾಚುಟಿಯಾಗಿ ನೀಟಾಗಿ ಮಾಡ್ತೀನಿ ಅನ್ನೋ ಥರ ಇರುತ್ತೆ. ಸೊ ಈ ಥರ ಒಂದು 4 ವರ್ಡ್ ನೀವು ಆಗ್ಬಿಟ್ರೆ ಸರ್ವೈವ್ ಆಗಿಬಿಡ್ತೀರ IT ಜಾಸ್ತಿ ರಿಸ್ಕ್ ಏನೂ ಇಲ್ಲ. ಬಟ್ ಬಿ ಅವೇರ್, ಪರ್ಸನಲ್ ಲೈಫ್ ಅಷ್ಟೇ ಇಂಪಾರ್ಟೆಂಟು ಕಾರ್ಪೊರೇಟ್ ಲೈಫಲ್ಲಿ. ಸೊ ತುಂಬಾ ಎಲ್ಲರೂ ಕಂಪ್ನಿ ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪರ್ಸನಲ್ ಲೈಫ್ ಒಂಚೂರು ಟೈಮ್ ಕೊಡಿ. ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಫ್ಯೂಚರ್. ನೆಕ್ಸ್ಟು ಜಾಬ್ ರಿಲೇಟೆಡ್ ಅಥವಾ ಇದೇ ಥರ ಟಿಪ್ಸ್ ನೋಡಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೇವ್ ವಾಟರ್, ಸೇವ್ ನೇಚರ್.